ನೋಡಿದ್ಯಾ ಬೇಬಿ, ಎಲ್ಲರೂ ಸೇರಿ ನನ್ನನ್ನು ನಿನ್ನಿಂದ ಶಾಶ್ವತವಾಗಿ ದೂರ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ನನ್ನ ನಿನ್ನ ಸಂಬಂಧ ಅಷ್ಟು ಬೇಗ ಮುರಿಯುವಂಥದ? ಎಲ್ರೂ ನಮ್ಮ ಪ್ರೀತಿ ಬಗ್ಗೆ ಮಾತಾಡ್ತಾರೆ, ಹೊಗಳ್ತಾರೆ, ಆದ್ರೆ ಕೊನೆಗೆ ಮರೆಯಕ್ಕೆ ಹೇಳ್ತಾರೆ. ಇದೆಲ್ಲ ಸಾಧ್ಯನಾ ಮುದ್ದು? ಈಗ ನಾನು ದೇವಿ ಹತ್ರ ಕೇಳ್ಕೊಳ್ಳೋದಿಷ್ಟೇ ಮುದ್ದು, ಎಂಥ ಸಂದರ್ಭ ಬಂದರೂ ನಾನು ನನ್ನ ಬೇಬಿನ ಮರೆಯೋ ಹಾಗೆ ಮಾಡಬೇಡಮ್ಮ ಅಂತ. ನಾನು ನನ್ನ ಕೊನೆ ಉಸಿರಿರೋವರೆಗೂ ನನ್ನ ಬೇಬಿ ನೆನಪಲ್ಲಿ ಬದುಕಬೇಕು ಅಂತ. ನನ್ನ ಜೀವನಕ್ಕೆ ಅದಷ್ಟೇ ಸಾಕು ಮುದ್ದು, ಅದಷ್ಟೇ ಸಾಕು. ಇನ್ಯಾವ ವರನೂ ಬೇಡ. ನೀನಿಲ್ಲದೆ ಹೇಗೆ ಇರಲಿ ಜಾಣೆ. ಸತ್ಯ, ನಾಗವೇಣಿ, ಖುಷಿ, ನೀವು 3 ಜನ ಸೇರ್ಕೊಂಡು ಕಳಸನ ಸಿದ್ಧ ಮಾಡಿಬಿಡಿ. ಎಲ್ಲ ಆಯ್ತಲ್ಲ? ಸತ್ಯ, ಈಗ ಮುಖವಾಡನ ತಾಯಿಗೆ ಅಲಂಕಾರ ಮಾಡಬೇಕು. ಹೋಗಿ ಒಡವೆ ಮತ್ತೆ ಮುಖವಾಡ ಇಟ್ಟಿರೋ ತಟ್ಟೆನ ತಗೊಂಬಂದ್ಬಿಡಮ್ಮ. ಸರಿ ಅತ್ತೆ. ದೇವಿ ಮುಖವಾಡ ಒಡವೆಗಳು ಯಾವುದು ಕಾಣಿಸ್ತಿಲ್ಲ. ಒಳ್ಳೆ ಶುಭ ಸೂಚನೆ. ಈ ಪೂಜೆಗೆ ಈಗಲೇ ವಿಜ್ಞಾನ. ನಾನು ಬೇಡ್ಕೊಂಡಿದ್ದನ್ನ ಎಷ್ಟು ಬೇಗ ನಡೆಸ್ಕೊಡ್ತಿದ್ಯಾ ತಾಯಿ. ಎಲ್ಲ ನಿನ್ ಮಹಿಮೆ. ಏನಮ್ಮ ಹೇಳ್ತಿದ್ಯಾ ಸತ್ಯ? ನಡಿ ನೋಡೋಣ. ಸತ್ಯ, ನಾನು ಇದೇ ತಟ್ಟೆಲಿ ಒಡವೆ ತಾಯಿ ಮುಖವಾಡಲೇ ಇಟ್ಕೊಟ್ಟೆ ಅಲ್ವಾ ನಿಂಗೆ? ನೀನೆಲ್ಲಿ ಇಟ್ಟಿದ್ದೆ? ಅತ್ತೆ, ನೀ ದೇವ್ರ ಮೇಲೆ ಇಡು ಅಂದ ತಕ್ಷಣ ನಾನು ಇಲ್ಲೇ ತಗೊಂಡ್ ಬಂದಿಟ್ಟೆ ಅತ್ತೆ. ಇಲ್ಲೆಲ್ಲ ಕಡೆ ಹುಡುಕ್ತೆ. ಅಯ್ಯೋ ದೇವ್ರೆ, ನಾವಲ್ಲೇ ಇಟ್ಟಿದ್ವಲ್ಲ ಸತ್ಯ, ಎಲ್ಲ ಹೋಯ್ತು? ಅಲ್ಲೇ ಎಲ್ಲೋ ಇರುತ್ತೆ ನೋಡ್ರಮ್ಮ, ಯಾಕೆ ಗಾಬರಿ ಮಾಡ್ಕೋತೀರಾ? ಇಲ್ಲ ಅಂದ್ರೆ ಅಲ್ಲೆಲ್ಲೂ ಸರಿಯಾಗಿ ಕಾಣಿಸ್ತಿಲ್ಲ. ತಾಯಿ ಮುಖವಾಡ ಒಡವೆಗಳು ಕಾಣಿಸ್ತಾ ಇಲ್ಲ ಅಂದ್ರೆ ಏನಮ್ಮ ಅರ್ಥ? ಪಾರ್ವತಿ, ಯೋಚನೆ ಮಾಡು. ಮತ್ತೆ ಏನಾದ್ರೂ ಮರೆತು ಅದನ್ನ ಲಾಕರ್ಲಿ ಇಟ್ಟಿದ್ಯಾ ಅಂತ. ಇಲ್ಲ ಅಂದ್ರೆ ನನಗ್ ಚೆನ್ನಾಗಿ ನೆನಪಿದೆ. ಅಲ್ಲ, ಪೂಜೆ ಮುಗಿಯಕ್ ಮುಂಚೆ ಲಾಕರಲ್ಲಿ ಯಾಕೆ ಇಡ್ಲಿ ನಾನು? ಅಯ್ಯೋ ದೇವ್ರೆ, ಲಾಕರ್ ಕೀನು ಕಾಣಿಸ್ತಿಲ್ವಲ್ಲ. ಈ ಪೂಜೆ ಗೋವಿಂದಾಯ ನಮಃ. ಮನೆ ಮಗಳನ್ನ ಬಿಟ್ಟು ಸಂಬಂಧ ಇಲ್ಲದೆ ಇರೋಳನ್ನ ಕರ್ಕೊಂಡು ಬಂದು ಪೂಜೆ ಮಾಡಿಸಿದ್ರೆ ಆ ತಾಯಿ ಸುಮ್ಮನೆ ಬಿಡ್ತಾಳಾ? ಈಗೇನ್ರಿ ಮಾಡೋದು? ತಾಯಿ ಮುಖವಾಡವ್ರು ಕಾಣಿಸ್ತಿಲ್ಲ.
ಲಾಕರ್ ಕೀನು ಕಾಣಿಸ್ತಾ ಇಲ್ಲ. ಕಾಣಿಸ್ತಿಲ್ಲ ಅಂದ್ರೆ ಏನರ್ಥ ಅಜ್ಜಿ? ಒಂದು ಕಳ್ದೋಗಿರುತ್ತೆ, ಇಲ್ಲ ಅಂದ್ರೆ ಯಾರಾದ್ರೂ ಕದ್ದಿರ್ತಾರೆ. ಅಭಯ್, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ, ಸುಮ್ಮನೆ ಇರೋ. ಮಂಗಳ, ಅದೆಲ್ಲಿದೆ ಅಂತ ನಿಂಗೇನಾದ್ರೂ ಗೊತ್ತಾ? ಏನಮ್ಮ ಹೆಂಗ್ ಕೇಳ್ತಾ ಇದೀಯ ನೀನು? ಅಂದ್ರೆ ಅಂದ್ರೆ ನಿನ್ ಮಾತಿನ ಅರ್ಥ ನಾನ್ ತಗೊಂಡಿದ್ದೀನಿ ಅಂತನಾ? ಓ, ಅಂದ್ರೆ ನಾನ್ ಕದ್ದಿದ್ದೀನಿ ಅಂತನಾ? ಈ ಮನೆಗೆ ಕಾರಣ ಇಲ್ದೆ ಅದೆಷ್ಟೋ ಜನ ಬರ್ತಾರೆ, ಕಾರಣ ಹೇಳ್ದೆ ಅದೆಷ್ಟೋ ಜನ ಹೋಗ್ತಿದ್ದಾರೆ. ಇನ್ನು ಕೆಲವರು ಇಲ್ಲೇ ಠಿಕಾಣಿ ಹೂಡಿದ್ದಾರೆ. ಅಂಥದ್ರಲ್ಲಿ ಅವ್ರನ್ನೆಲ್ಲ ಬಿಟ್ಟು ಮನೆ ಮಗಳು ನನ್ನನ್ನ ಕಳ್ಳಿ ಮಾಡಕ್ ಹೊರಟಿದ್ಯಾ ನೀನು? ನಾನು ಯಾವಾಗ್ಲೂ ತಪ್ಪು ಮಾಡಿರಬಹುದು, ಆದ್ರೆ ಆದ್ರೆ ಮನೆ ದೇವ್ರ ಮುಖವಾಡನ ನಾನ್ ಕದ್ದಿದ್ದೀನಿ ಅಂತನಾ? ಅಯ್ಯೋ, ನಾ ಹಾಗಲ್ವೇ ಕೇಳಿದ್ದು. ಅಜ್ಜಿ, ನಮ್ಮ ಅಮ್ಮನ ಮೇಲೆ ಇಲ್ದೇ ಆರೋಪ ಹೊರಿಸಿ ಅವಮಾನ ಮಾಡಬೇಡಿ. ಲೋ ಅಭಯ, ಅವ್ರಿಗೆ ಬೀದಿಲ್ ಹೋಗೋರೆಲ್ಲ ಬಂಧುಗಳು ಕಣೋ, ಹೊಟ್ಟೆಲ್ ಹುಟ್ಟಿದ ಮಗಳಲ್ಲ. ಅಲ್ಲಮ್ಮ, ಈ ತರ ನನ್ನನ್ ಕೇಳ್ತಾ ಇದೆಯಲ್ಲ, ಈ ಮನೆಗೆ ಮಳ್ಳಿ ತರ ಸೇರ್ಕೊಂಡು ಈ ಮನೆ ಮಗನೆ ಬುಟ್ಟಿಗೆ ಹಾಕೊಂಡಿದ್ದಾಳಲ್ಲ ಈ ಖುಷಿ, ಇವಳನ್ನ ಯಾಕೆ ಕೇಳ್ತಾ ಇಲ್ಲ ನೀನು? ಇವಳೆ ಯಾಕೆ ಕದ್ದಿರ್ಬಾರ್ದು? ಏನ್ ಹೇಳ್ತಿದ್ದೀರ ಮಂಗಳಕ್ಕ? ನಾನಂತ ಕೆಲಸ ಮಾಡ್ತೀನ? ನಾನಂತವಳಲ್ಲ. ನೀನೆಂಥವಳು ಅಂತ ನನ್ನ ತಮ್ಮನ ಜೊತೆ ರೂಮಲ್ಲಿ ಚಕ್ಕಂದ ಆಡ್ತಿದ್ದಾಗ್ಲೇ ನನಗ್ ಗೊತ್ತಾಯ್ತು. ನಿನಗ್ ನೀನೇ ಒಳ್ಳೆಯವಳು ಅಂತ ಸರ್ಟಿಫಿಕೇಟ್ ಕೊಟ್ಕೊಳ್ಳೋದೇನ್ ಬೇಡ. ಮಂಗಳ, ಮನೆ ತುಂಬಾ ಅತಿಥಿಗಳಿದ್ದಾರೆ, ಯೋಚನೆ ಮಾಡಿ ಮಾತಾಡು. ಅಲ್ಲಪ್ಪ, ಬಂದೋರ್ ಮುಂದೆ ಹೆತ್ತ ಮಗಳ ಮಾನ ಮರ್ಯಾದೆ ಹೋಗ್ಬೋದು, ಬೇರೆಯವ್ರ ಮರ್ಯಾದೆ ಹೋಗಂಗಿಲ್ಲ ಅಲ್ವಾ? ಮಂಗಳ, ಖುಷಿ ಬಗ್ಗೆ ಇಲ್ದೇ ಇರೋದೆಲ್ಲ ಮಾತಾಡ್ಬೇಡ. ಅವಳೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನಗೇನಮ್ಮ ಗೊತ್ತು? ನಿನಗೇನ್ ಗೊತ್ತು ಅಂತ? ಹುಟ್ಟಿದಾಗಿಂದ ಬಡತನದಲ್ಲಿ ಬಿದ್ದು ಸತ್ತಿರ್ತಾರೆ. ಈಗ ರಾಶಿ ರಾಶಿ ದುಡ್ಡು ಒಡವೆ ಕಾಸೆಲ್ಲ ನೋಡ್ಬಿಡ್ತಾರಲ್ಲ, ಅಯ್ಯೋ ಇದನ್ ಯಾವಾಗ ಕದಿಯೋಣ, ಯಾವಾಗ ಮನೆನ ಹಾಳು ಮಾಡೋಣ ಅಂತ ಮನಸ್ಸು ಡವಡವ ಅಂತ ಬಡ್ಕೋತಿರುತ್ತೆ ಅಲ್ವೇ ನಮ್ಮ ಖುಷಿ? ಇಲ್ಲ ಮಂಗಳಕ್ಕ, ನಾನ್ ಕದ್ದಿಲ್ಲ ಆಂಟಿ, ನಾನ್ ಕದ್ದಿಲ್ಲ ಆಂಟಿ. ಸುಮ್ನೆ ನನ್ ಮೇಲೆ ಆರೋಪ ಹೊರಿಸ್ಬೇಡಿ. ಅವಳು ಹೇಳ್ತಿದ್ದಾಳಲ್ಲ ನಾನ್ ಕದ್ದಿಲ್ಲ ಅಂತ, ಮತ್ತ್ಯಾಕ್ ಮಾತಾಡ್ತಿದ್ಯಾ? ಅಯ್ಯೋ ಅಜ್ಜಿ, ನೀ ಸುಮ್ನಿರಜ್ಜಿ. ಕದ್ದಿರೋರು ನಾನೇ ಕದ್ದೆ ಅಂತ ಹೇಳ್ತಾರಾ? ಇದು ಅದೇ ಕೇಸೆ. ಅಮ್ಮ, ನೀನೇನೇ ರಂಪಾಟ ಮಾಡಿದ್ರು ಕಳ್ದೋಗಿರೋದು ಸಿಗುತ್ತಾ? ಕದ್ದಿರೋರು ಎಲ್ಲಿಟ್ಟಿದ್ದಾರೆ ಅಂತ ಹುಡ್ಕುದ್ರೆ ಸಿಗುತ್ತೆ. ಅಜ್ಜಿ ಹತ್ರ ಇದ್ರೆ ಲಾಕರ್ ಕೀನು ಕಾಣ್ತಿಲ್ಲ ಅಂದ್ರೆ ಅದೆಲ್ಲ ಖುಷಿ ರೂಮಲ್ಲೇ ಇರುತ್ತೆ ಅಂತ ಅನುಮಾನ ನನ್ಗೆ. ನಡೀರಿ, ರೂಮ್ ಚೆಕ್ ಮಾಡೋಣ. ಸತ್ಯ ಏನು ಅಂತ ಗೊತ್ತಾಗುತ್ತೆ ತಾನೆ? ಹುಡುಕಿ ಚೆಕ್ ಮಾಡಿ, ಆಗ ನಿಮ್ಗೆ ಗೊತ್ತಾಗತ್ತೆ ನಾನ್ ಕದ್ದಿಲ್ಲ ಅಂತ. ಬಾಮ್ಮ, ಅಜ್ಜಿ ಬನ್ನಿ ಅಜ್ಜಿ, ನೋಡೋಣ. ಲೋ ಅಭಯ,
ರೂಮಿನ ಒಂದೊಂದ್ ಮೂಲೆನೂ ಬಿಡ್ಬೇಡ, ಸರಿಯಾಗಿ ಹುಡ್ಕೋ. ಲೇ, ಕಬೋರ್ಡಲ್ಲಿ ಹುಡ್ಕೋ. ಇದೇ ಅಲ್ವಾ ಅಜ್ಜಿ ಲಾಕರ್ ಕೀ? ಇಲ್ಲ, ಈ ಕೀ ನನ್ನ ರೂಮಲ್ಲಿ ಹೇಗ್ ಬಂತು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಈಗ್ಲೂ ನನ್ ಮನ್ಸು ಹೇಳ್ತಿದೆ, ಖುಷಿ ಇಂಥ ಕೆಲಸ ಮಾಡಿರಲ್ಲ. ಹೌದು ಪಾರ್ವತಿ, ಖುಷಿ ಇಂಥ ಕೆಲಸ ಮಾಡೋಳಲ್ಲ. ಅಪ್ಪ, ನಂದಿ ಸಿಕ್ಕದ ಮೇಲೆ ಈಶ್ವರನು ಸಿಗಬಹುದು ಏನೋ, ಯಾರು ಗೊತ್ತು? ಲೋ ಅಭಯ, ದೇವ್ರ ಮುಖವಾಡ, ದೇವ್ರ ಒಡವೆಗಳು ಅಲ್ಲೇ ಎಲ್ಲೋ ಇರ್ಬೇಕು, ಸರಿಯಾಗಿ ಹುಡ್ಕೋ. ತೆಗೆದಾಕೋ ಎಲ್ಲ. ಈಗೇನ್ ಹೇಳ್ತೀರಾ ಅಜ್ಜಿ? ನಿಮ್ ಕಂದ ಬರೀ ಲಾಕರ್ ಕೀ ಮಾತ್ರ ಕದ್ದಿಲ್ಲ, ದೇವ್ರನ್ನೇ ಕದ್ದಿದ್ದಾಳೆ. ಇಲ್ಲ, ಇವೆಲ್ಲ ಹೇಗ್ ಬಂತಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನ್ ಕದ್ದಿಲ್ಲ, ನಾನು ನಿಜವಾಗ್ಲೂ ತಪ್ಪು ಮಾಡಿಲ್ಲ. ತಲಾಂತರದಿಂದ ನಮ್ ಕಸ್ತೂರಿ ನಿವಾಸದಲ್ಲಿದೆ. ಅಲ್ಲ, ನಮ್ ಸಾಕ್ಷಾತ್ ವೈಭವ ಲಕ್ಷ್ಮಿನೇ ಇವಳು ಮುಖವಾಡನ ಬಯಲು ಮಾಡಿದ್ಲು. ಓಹೋ, ಇದಕ್ಕೇನಾ ಅಮ್ಮನವರು ಆಗಾಗ ರೂಮ್ಗೆ ಹೋಗೋದು ಬರೋದು ಮಾಡ್ತಾ ಇದ್ದಿದ್ದು? ಏನೇ, ಅಮ್ಮ ಮಗಳು ಒಟ್ಟಿಗೆ ಹೋದ್ರೆ ಗೊತ್ತಾಗುತ್ತೆ ಅಂತ ಬೇರೆ ಬೇರೆ ಹೋಗೋ ಪ್ಲಾನ್ ಮಾಡಿರೋ ಹಾಗಿದೆ. ಇಲ್ಲ ಮಂಗ್ಲ, ಖುಷಿ ಕೆಲಸ ಮಾಡಿರಲ್ಲ. ಅಮ್ಮ, ಅವಳಲ್ಲ ನಿನ್ನ ಮಗಳು, ನಾನು ನಿನ್ನ ಹೆತ್ತ ಮಗಳು. ಲಾಕರ್ ಕೀ ಸಿಕ್ಕಿದೆ, ದೇವರ ಮುಖವಾಡ ಒಡವೆಗಳು ಸಿಕ್ಕಿದೆ, ಇಷ್ಟೊಂದು ತುಟ್ಟು ಸಿಕ್ಕಿದೆ. ಇನ್ನು ನಿನ್ನ ಕಣ್ಣಿಗೆ ಈ ಕೊಳ್ಳಿ ಖುಷಿ ಅಪರಾಧಿನೇ ಅಲ್ವಾ? ಹಾ ಅಮ್ಮ, ಇನ್ನು ಇಷ್ಟಕ್ಕೆ ಮುಗ್ದಿಲ್ಲಮ್ಮ. ಸತ್ಯ, ದೇವರ ಮನೆಯಲ್ಲಿ ಒಡವೆ ಜೊತೆ ದುಡ್ಡನ್ನು ಇಟ್ಟಿದ್ರಾ? ಇಲ್ಲ. ಮತ್ತೆ ದುಡ್ಡು ಎಲ್ಲಿಂದ ಬಂತು? ಅಂದ್ರೆ ದುಡ್ಡನ್ನ ಲಾಕರ್ ಇಂದನೇ ಎತ್ತಿರ್ಬೇಕು ಇವಳು. ಅಮ್ಮ, ಲಾಕರ್ ಅಲ್ಲಿ ಇದ್ದಿದ್ದಿಷ್ಟೇ ದುಡ್ಡಾ? ಇನ್ನು ಇದೆ ಅಲ್ವಾ? ಅದಿನ್ನು ಲಾಕರ್ ಅಲ್ಲೇ ಇದೆಯಾ ಅಥವಾ ಲಕ್ಕಿಮಾ ಜೊತೆ ಪ್ರಯಾಣ ಬೆಳೆಸಿದ್ಯಾ ಅಂತ ನೋಡ್ಬೇಕಲ್ಲ. ಲೋ ಅಭಯ, ನಡೆಯೋ ಮೊದ್ಲು ಲಾಕರ್ ಅಲ್ಲಿ ನೋಡೋಣ. ಬಾರಲೋ. ಹಿಡ್ಕೋ ಅಮ್ಮ. ತಾತ, ಲಾಕರ್ ಖಾಲಿ. ಏನೇನಿತ್ತು ಅಜ್ಜಿ ಇದ್ರಲ್ಲಿ?
ನಮ್ಮನೆ ಹೆಣ್ಮಕ್ಳು ಒಡವೆಗಳು ಮತ್ತೆ ನಿನ್ನೆ ಟೆಕ್ಸ್ಟೈಲ್ಸ್ ಇಂದ ತಂದಿದ್ದ 10 ಲಕ್ಷ ಕ್ಯಾಶು ಎಲ್ಲ ಇತ್ತು. ಎಲ್ಲ ಇವಳ್ದೆ ಕೆಲ್ಸ ಕಣಮ್ಮ. ಎಲ್ಲನು ಮುಂಡೋ ಮೋಚಿ ಅವಳಮ್ಮ ಲಕ್ಕಿಮ್ಮ ಬಂದಿದ್ಲಲ್ಲ, ಅವಳ ಕೈಲಿ ಕೊಟ್ಟು ಕಳ್ಸಿದ್ದಾಳೆ ಅನ್ಸುತ್ತೆ. ಈಗ ಏನು ಗೊತ್ತಿಲ್ದಿರೋಳ್ ತರ ಪೂಜೆ ಕೂತಿದ್ದಾಳೆ. ಏಯ್ ನಡಿಯ ಆಚೆ. ಮಂಗಳ, ಬಿಡು ಅವಳನ್ನ. ಈ ಮನೆಯಲ್ಲಿ ಏನೇ ನಡೆದ್ರು ನೀನ್ ಅವಳ ಮೇಲೆ ಕೈ ಮಾಡೋ ಹಾಗಿಲ್ಲ, ಗೊತ್ತಾಯ್ತಾ? ಏನಮ್ಮ ನೀನು ಅವಳನ್ನ ನಂಬ್ತೀಯಾ? ನಿನಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ಇವಳನ್ನ ಪಾಪ ನಮ್ಮ ಮೃದುಲನ್ ಹೋಲಿಸ್ತಾ ಇದ್ಯಲ್ವಾ ನೀನು? ಈ ಕಸ್ತೂರಿ ನಿವಾಸಕ್ಕೆ ಸೊಸೆ ಮಾಡ್ಕೋಬೇಕು ಅನ್ಕೊಂಡಿದ್ಯಲ್ಲ? ಬರೀ ಸೊಸೆ ಮಾಡ್ಕೋತೀನಿ ಅಂತ ಹೇಳಿದ್ದಕ್ಕೇನೆ ಇಷ್ಟು ಮಾಡಿದಾಳೆ. ಇನ್ನು ಸೊಸೆನೆ ಮಾಡ್ಕೊಂಡ್ಬಿಟ್ರೆ ಹರಾಜು, ಇಡೀ ಕಸ್ತೂರಿ ನಿವಾಸನ ಹರಾಜ್ಗಾಕ್ಬಿಡ್ತಾಳೆ. ಈ ಕಳ್ಳಿ ಮೃದುಲ ಕಾಲ್ ಧೂಳ್ಗೂ ಸಮ ಇಲ್ಲ ಕಣಮ್ಮ. ಅವಳು ಚಪ್ಲಿ ಬಿಡೋ ಜಾಗದಲ್ಲಿರೋ ಯೋಗ್ಯತೆನೂ ಇಲ್ಲ ಇವಳಿಗೆ. ಇಂಥವಳನ್ನ ನಮ್ಮನೇಲಿ ಇಟ್ಕೋಬೇಕಾ? ಲೋ ಅಭಯ್, ಪೊಲೀಸ್ನವ್ರಿಗೆ ಫೋನ್ ಮಾಡೋ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ಇಲ್ಲೇನ್ ನಡೆದಿದೆ ಅಂತ ನನ್ಗೇನು ಗೊತ್ತಿಲ್ಲ. ನಾನಾಗ್ಲಿ ಲಕ್ಕಿ ಆಗ್ಲಿ ಕಳ್ತನ ಮಾಡಿಲ್ಲ. ನಾವಂತವ್ರಲ್ಲ, ನನ್ನ ನಂಬಿ. ಏನೇ ನೀನ್ ಈ ರೀತಿ ಕಣ್ಣೀರ್ ಹಾಕ್ಬಿಟ್ರೆ ನಂಬೋ ಅಷ್ಟು ದಡ್ರು ಅಂತ ಅನ್ಕೊಂಡ್ಬಿಟ್ಯಾ ನಮ್ಮನ್ನ? ನಡಿಯ. ನಿನ್ನಂಥ ಕಳ್ರೆಲ್ಲ ಹೀಗೆ ಕಣೆ ಹೇಳೋದು. ನಡಿ. ಈ ಕಸ್ತೂರಿ ನಿವಾಸದ ಮೇಲೆ ನಿನ್ನಂಥವ್ರ ನೆರಳು ಕೂಡ ಬೀಳ್ಬಾರ್ದು. ಹೋಗೆ ಆಚೆ. ಅದೆಲ್ಲಿಂದ ಒಕ್ಕರ್ಸ್ಕೊಂಡ್ ಬಂದ್ಬಿಟ್ಟಿಯ ನಮ್ಮ ಮನೆಗೆ. ತೊಲಗೆ ಮೊದ್ಲು ಇಲ್ಲಿಂದ. ಆಂಟಿ, ನೀವಾದ್ರೂ ಹೇಳಿ. ಸತ್ಯಕ್ಕ, ನಾನೇನು ಅಂತ ನಿಮಗೆ ಗೊತ್ತಲ್ವಾ? ನಾನ್ ಕಳ್ತನ ಮಾಡ್ತೀನ? ನಾನ್ ಕಳ್ತನ ಮಾಡಿಲ್ಲ ಅಂತ ನೀವಾದ್ರೂ ಹೇಳಿ ಸತ್ಯಕ್ಕ. ಓಹೋ, ಮಾಡೋದೆಲ್ಲ ಮಾಡಿ ಈಗ ಅತ್ತು ಸಿಂಪತಿ ಗಿಟ್ಟಿಸ್ಕೊಳಕ್ ನೋಡ್ತಾ ಇದೀಯೇನೆ? ಅವ್ರಿಗೂ ಗೊತ್ತು ನೀನೇನು ಅಂತ. ನಡಿಯ ಆಚೆ. ಏನಾಯ್ತು ಖುಷಿ? ಅದು ರಾಗ. ಅವಳೇನೋ ಹೇಳ್ತಾಳೆ, ನಾನ್ ಹೇಳ್ತೀನಿ ಕೇಳೋ. ಇವಳಿದಾಳಲ್ಲ, ಇವಳು ದೇವ್ರ ಮುಖವಾಡ ಒಡವೆಗಳನ್ನೆಲ್ಲ ಕದ್ದಿದ್ದಾಳೆ. ಸಾಲ್ದು ಅಂತ ಲಾಕರ್ ಕೀನ ಕದ್ದು ಅದರಲ್ಲಿರೋ ದುಡ್ಡು ಒಡವೆಗಳನ್ನೆಲ್ಲ ದೋಚಿ ಬಂದಿದ್ಲಲ್ಲ ಇವಳಮ್ಮ ಲಕ್ಕಿಮ, ಅವಳ ಕೈಲ್ ಕೊಟ್ಟು ಸಾಕ್ಸಿದಾಳೆ. ಅದನ್ನೆಲ್ಲ ಪಾಪ ನನ್ ಮಗ ಅಭಯ್ ಕಂಡು ಹಿಡ್ದ. ಇವಳು ಕಳ್ಳಿ ಅನ್ನೋದಕ್ಕೆ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ನಿನಗೆ? ಅಮ್ಮ, ನೀನ್ ಲಾಕರ್ನಿಂದ ಮುಖವಾಡ ಒಡವೆಗಳನ್ನ ಹೊರಗೆ ತೆಗ್ದಿದ್ಯಾ? ಅವಾಗ ಮಧ್ಯಾಹ್ನ ಇರ್ಬೋದಪ್ಪ. ಅಲ್ಲಿವರೆಗೂ ಲಾಕರ್ ಕೀ ನನ್ನ ಹತ್ರನೇ ಇತ್ತು. ಲಕ್ಕಿಮ್ಮ ಹೋಗಿರೋದು ಅರ್ಲಿ ಮಾರ್ನಿಂಗ್ ಅಲ್ವಾ? ಹಾಗಿದ್ರೆ ಒಡವೆಗಳನ್ನ ದುಡ್ಡನ್ನ ತಗೊಂಡು ಹೋಗೋದಕ್ಕೆ ಚಾನ್ಸೇ ಇಲ್ಲ. ಹಾಗಿದ್ರೆ ಕದ್ದಿದ್ಯಾರು ಅಂತ ನಂಗೆ ಗೊತ್ತಾಯ್ತಮ್ಮ.